ಒಂದು ಅನೈತಿಕ ಸಂಬಂಧ, ಪ್ರೀತಿಯ ಹೆಸರಲ್ಲಿ ಶುರುವಾಗಿ ರಕ್ತದಲ್ಲಿ ಅಂತ್ಯವಾದ ಕತೆ ಇದು. ಚಿನ್ನ ರನ್ನ ಮುನ್ನ ಎನ್ನುತ್ತಿದ್ದ ಪ್ರಿಯತಮನಿಂದಲೇ ಹೆಂಗಸೊಬ್ಬಳು ಪ್ರಾಣ ಕಳೆದುಕೊಂಡಿದ್ದಾಳೆ. ಆದ್ರೆ ಈ ಕ್ರೈಮ್ ಕಥೆಯಲ್ಲಿ ಮತ್ತು ಒಂದು ರಹಸ್ಯವಿದೆ. ಅದು ಮತ್ತೊಂದು ಕೊಲೆಯ ನಿಗೂಢ ರಹಸ್ಯ. ಆಕೆ ಒಬ್ಬಂಟಿ ಹೆಂಗಸು. ಕಟ್ಟಿಕೊಂಡ ಗಂಡ ತೀರಿ ಹೋಗಿದ್ದ. ಗಂಡ ಸತ್ತ ಬಳಿಕ ಮಕ್ಕಳಿಗಾಗಿ ಆಕೆ ಬದುಕುತ್ತಿದ್ಲು. ಗಂಡ ತೀರಿ ಹೋದ ಮೇಲೆ ಅದೇ ಊರಿನವನೊಬ್ಬನ ಜೊತೆ ಸ್ನೇಹ ಬೆಳೆದಿತ್ತು. ಆ ಸ್ನೇಹ ಮುಂದೆ ಅನೈತಿಕ ಸಂಬಂಧದ ಟರ್ನ್ ಪಡೆದುಕೊಂಡಿತ್ತು. ಅದೇ ಸಂಬಂಧ ಅವಳ ಬದುಕನ್ನೇ ನಾಶ ಮಾಡಿಬಿಡ್ತು. ಇದು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮ. ಇಲ್ಲಿ ನಡೆದ ಅದೊಂದು ಕ್ರೈಮ್ ಮತ್ತೊಂದು ಕ್ರೈಮ್ ಕಥೆಯನ್ನ ತೆರೆದಿಟ್ಟಿದೆ. ಆ ರಹಸ್ಯ ಹೊರಬಿದ್ದ ಬೆನ್ನಲ್ಲೇ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ಈ ಹೆಣ್ಣು ಮಗಳ ಹೆಸರು ರಮ್ಯಾ. 17 ವರ್ಷಗಳ ಹಿಂದೆ ಉಮೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು. 2 ಮಕ್ಕಳು, ಸಣ್ಣ ಕುಟುಂಬ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಈಕೆ 2 ವರ್ಷಗಳ ಹಿಂದೆ ಗಂಡ ನಿಗೂಢವಾಗಿ ಸಾವನ್ನಪ್ಪಿದ್ದ. ಊರವರು ಮತ್ತು ಕುಟುಂಬದವರು ಸಹಜ ಸಾವು ಅಂತೇಳಿ ಸುಟ್ಟಾಕಿದ್ರು. ಆದ್ರೀಗ ಈ ಸಾವಿನ ಹಿಂದೆ ಅಡಗಿದ್ದ ರಹಸ್ಯವೊಂದು ತೆರೆದುಕೊಂಡಿದೆ. ಆ ರಹಸ್ಯವೇನು ಅಂತ ಆಮೇಲೆ ಹೇಳ್ತೀವಿ. ಗಂಡ ತೀರಿ ಹೋದ ಮೇಲೆ ರಮ್ಯಾಗೆ ಅದೇ ಊರಿನ ಚಂದ್ರೇಶ ಎಂಬಾತನ ಜೊತೆ ಸ್ನೇಹ ಬೆಳೆದಿತ್ತು. ಸ್ನೇಹ ಅನೈತಿಕ ಸಂಬಂಧವಾಗಿ ಕನ್ವರ್ಟ್ ಆಯ್ತು. ಒಂದಷ್ಟು ದಿನ ಜಾಲಿಯಾಗಿದ್ದ ರಮ್ಯಾ ದಿಢೀರನೆ ಊರು ಬಿಟ್ಟು ಬೆಂಗಳೂರು ಸೇರಿಕೊಂಡು ಬಿಟ್ಲು. ಹೌಸ್ ನರ್ಸ್ ಕೆಲಸ ಮಾಡಿಕೊಂಡು ಮಕ್ಕಳ ಜೊತೆ ಹೊಸ ಜೀವನ ಶುರು ಮಾಡಿದ್ಲು. ಇತ್ತ ರಮ್ಯಾ ಜೀವನ ಕಟ್ಟಿಕೊಳ್ಳೋಕೆ ಹೆಣಗಾಡುತ್ತಿದ್ರೆ ಅತ್ತ ಇವಳ ಪ್ರಿಯತಮ ಕಾಮದ ಕಾವಿನಲ್ಲೇ ಕುಣಿದಾಡತೊಡಗಿದ್ದ. ರಮ್ಯಾ ದಿಢೀರನೆ ನಾಪತ್ತೆಯಾಗಿದ್ದು ಅವನ ಎದೆಯೊಳಗೆ ದ್ವೇಷ ಹೆಚ್ಚಿಸಿತ್ತು. ಅವನು ಒಳಗೊಳಗೆ ಕುದಿಯುತ್ತಿದ್ದ. ದಿನಗಳು ಉರುಳಿದ್ವು. ರಮ್ಯಾಳ ಅತ್ತೆ ವಯೋಸಹಜ ಕಾಯಿಲೆಯಿಂದ ತೀರಿ ಹೋದ್ರು. ಒಂದಿಡೀ ಮಣ್ಣಾಕಿ ಬರೋಣ ಅಂತ ಊರಿಗೆ ಬಂದ ರಮ್ಯಾಗೆ ಪ್ರಿಯತಮನೆ ತನಗೆ ಮಣ್ಣು ಹಾಕ್ತಾನೆ ಅನ್ನೋದು ಗೊತ್ತಾಗ್ಲಿಲ್ಲ. ಅತ್ತೆಯ ಅಂತ್ಯಕ್ರಿಯೆಗೆಂದು ರಮ್ಯಾ ಬಂದ್ರೆ ಸೂತಕದ ಮನೆಯಲ್ಲಿ ಹಾಸಿಗೆ ಹಾಸಿಕೊಂಡು ಕಾಯುತ್ತಿದ್ದ ಪಾಪಿ. ತೆವಲು, ಕಾಮದ ತೆವಲಿಗಾಗಿ ಹಾತೊರೆಯುತ್ತಿದ್ದ ಚಂದ್ರೇಶ ರಮ್ಯಾಳನ್ನ ಬಾರೆ ಅಂತ ಪೀಡಿಸಿದ್ದ. ಅವಳು ನಿರಾಕರಿಸಿದ್ಲು. ಛೀ ಥೂ ಅಂತ ದೂಡಿದ್ಲು. ಅಷ್ಟೇ, ಕಾಮದ ಕಿಚ್ಚು ಧಗನೆ ಹೊತ್ತಿಕೊಂಡು ಚಂದ್ರೇಶನ ಕ್ರೂರ ಮುಖ ಹೊರಬಂದಿತ್ತು. ಆಕೆಯನ್ನ ಮನಸ್ಸೋ ಇಚ್ಛೆ ಥಳಿಸಿ ರಸ್ತೆಯಲ್ಲಿ ಎಳೆದಾಡಿ ಬಡಿದು ಬಿಟ್ಟ. ಗಂಭೀರವಾಗಿ ಗಾಯಗೊಂಡ ರಮ್ಯಾ ಆಸ್ಪತ್ರೆ ಸೇರಿದಳಾದ್ರೂ ಬದುಕಿ ಉಳಿಯಲಿಲ್ಲ. ಪ್ರಾಣ ಪಕ್ಷಿ ಹಾರಿಹೋಯಿತು. ಕೊಲೆ ಪ್ರಕರಣ ದಾಖಲಿಸಿಕೊಂಡ ಯಳಸೂರು ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ಅತ್ತ ಚಂದ್ರೇಶ ಅರೆಸ್ಟ್ ಆಗುತ್ತಲೇ ಇತ್ತ ಕುಟುಂಬದವರು ರಮ್ಯಾಳ ಗಂಡ ಉಮೇಶನಿಗೆ ವಿಷ ಬಿಟ್ಟು ಕೊಲ್ಲಲಾಗಿದೆ. ಗಂಡ ಬದುಕಿದ್ದಾಗಲೇ ಆಕೆಗೆ ಅಕ್ರಮ ಸಂಬಂಧಗಳು ಇದ್ವು. ಅದಕ್ಕೆ ಅಡ್ಡಿಯಾಗಿದ್ದ ಗಂಡನಿಗೆ ಊಟದಲ್ಲಿ ವಿಷ ಹಾಕಿ ಕೊಲ್ಲಲಾಗಿದೆ. ಈ ಸಾವಿನ ಹಿಂದೆಯೂ ಸಂಶಯವಿದೆ ಅನ್ನೋ ಹೊಸ ಶಾಕಿಂಗ್ ಸುದ್ದಿ ಅತ್ತಿಹಳ್ಳಿಯಲ್ಲಿ ಹಬ್ಬಿದೆ. ಈ ವಿಚಾರವಾಗಿಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಪ್ರಿಯತಮನಿಂದ ವಧೆ ತಿಂದು ಬಂದಿದ್ದ ರಮ್ಯಾ ಮನೆಯವರಿಗೆ ಏನನ್ನೂ ತಿಳಿಸಿರ್ಲಿಲ್ಲ. ಆದ್ರೆ ಅದ್ ಯಾವಾಗ ತಾನು ಬದುಕೋದಿಲ್ಲ ಅನ್ನೋದು ಗೊತ್ತಾಯ್ತೋ ಎಲ್ಲ ಸತ್ಯವನ್ನ ಹೊರಹಾಕಿದಾಳೆ. ಒಟ್ನಲ್ಲಿ ಅಕ್ರಮ ಸಂಬಂಧ ಕ್ಷಣಿಕ ಸುಖ ಕೊಡಬಹುದು, ಆದರೆ ಅದರ ಅಂತ್ಯ ಮಾತ್ರ ಭಯಾನಕ. ಈ ಕಥೆಯಲ್ಲಿ ಸರಿ ಯಾವುದು ತಪ್ಪ್ಯಾವುದು? ಪ್ರೀತಿನ, ಕಾಮನ, ದ್ರೋಹನ? ಉತ್ತರಿಸಬೇಕಾದ್ದು ನೀವು. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.